ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ರೆ ಅದು ಸೀಕ್ರೆಟ್ ಏನು ಅಂತ ಇವಾಗ ನಾನು ರಿವೀಲ್ ಮಾಡ್ತೀನಿ. ಸೊ ಮುಂಚೆನೇ ಹೇಳ್ಬಿಡ್ತೀನಿ, ನಾನು ಏನು ಯೂಸ್ ಮಾಡಿಲ್ಲ, ಕಾಜಲ್, ಐಲೈನರ್ ಏನೇನು ಯೂಸ್ ಮಾಡಿಲ್ಲ. ಒಂದು ಲೈಟಾಗಿ ಒಂದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬೊಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಿಲ್ಲ. ಬಟ್ ಎರಡು ಮ್ಯಾಜಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಅದು ಯಾವುದು ಅಂತ ನಿಮಗೆ ಹೇಳ್ತೀನಿ. ಕೊರಿಯನ್ ಗ್ಲಾಸ್ ಸ್ಕಿನ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಹಾಗಾಗಿ ನಾನು ಇವತ್ತೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ಗಳ ಜೊತೆಗೆ ಬಂದಿದ್ದೀನಿ. ಅದು ಬೇರೆ ಯಾವುದು ಅಲ್ಲ, ಪ್ಯೂರ್ ಒರಿಜಿನ್ನ ಕೊರಿಯನ್ ವಿಟಮಿನ್ ಸಿ ಪ್ರಾಡಕ್ಟ್. ನಾನು ಲೈವ್ ಆಗಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಪ್ರಾಡಕ್ಟ್ ಪ್ಯೂರ್ ಒರಿಜಿನ್ನ ಕೊರಿಯನ್ ವಿಟಮಿನ್ ಸಿ ಫೇಸ್ ಸಿರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಈ ಪ್ರಾಡಕ್ಟ್ ನ ನ್ಯಾಚುರಲ್ ಯೂಸು ಲೆಮನ್ಸ್ ಇಂದ ಮಾಡಿರೋದು. ಅಂಡ್ ಈ ಸಿರಮ್ ನಮ್ಮ ಡಾರ್ಕ್ ಸ್ಪಾಟ್ ನ ಫೇಡ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ ಗ್ಲೋಗೆ ಬೂಸ್ಟ್ ಕೊಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ ನ ಇದು ಹೈಡ್ರೇಟ್ ಆಗಿಡುತ್ತೆ. ಅಂಡ್ ನಾನ್ ಸ್ಟಿಕ್ಕಿ ಫಾರ್ಮುಲಾ ಇದೆ ಕೂಡ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ಸೊ ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಸ್ಪಾಟ್ಲೆಸ್ ಗ್ಲೋನ ಪಡಿಬಹುದು. ಸೊ ನೋಡ್ತಿರ್ಬೋದು ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂಡ್ ನಮಗೆ ಹೆವಿ ಫೀಲ್ ಆಗೋದೇ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ ಈ ಸಿರಮ್ ಕೂಡ. ನೆಕ್ಸ್ಟ್ ನಾನು ಪ್ಯೂರ್ ವರ್ಜಿನ್ ಕೊರಿಯನ್ ವಿಟಮಿನ್ ಸಿ ಸಿರಮ್ ಕ್ರೀಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ಬ್ರೈಟ್ನೆಸ್ ಕ್ರೀಮ್ ಅಂತ ಹೇಳ್ಬೋದು. ನಮಗೆ ಇನ್ಸ್ಟ್ಯಾಂಟ್ ಗ್ಲೋ ಕೊಡುತ್ತೆ ಅಂಡ್ ಸ್ಕಿನ್ ಡಲ್ನೆಸ್ ನ ಕಮ್ಮಿ ಮಾಡುತ್ತೆ ಅಂಡ್ ಚಿಪ್ ಫೀಲಿಂಗ್ ಇರೋದಿಲ್ಲ ಅಂಡ್ ಡೇ ಫುಲ್ ಫ್ರೆಶ್ ಆಗಿಡುತ್ತೆ. ಯೂಶಲಿ ಕೆಲವೊಂದು ಕ್ರೀಮ್ಗಳು ತುಂಬಾ ಆಯಿಲಿ ಆಗಿರುತ್ತೆ ಅಂಡ್ ಸ್ಟಿಕ್ಕಿ ಆಗಿರುತ್ತೆ, ಬಟ್ ಈ ಕ್ರೀಮ್ ನಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ. ಅಂಡ್ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ ನ ಇದು ಬೂಸ್ಟ್ ಮಾಡುತ್ತೆ, ಹಾಗೆ ನಮಗೆ ಅನ್ಈವನ್ ಸ್ಕಿನ್ ಟೋನ್ ಕೊಡುತ್ತೆ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ನನಗೆ ಎಷ್ಟು ಇನ್ಸ್ಟ್ಯಾಂಟ್ ಗ್ಲೋ ಕೊಟ್ಟಿದೆ ಈ ಕ್ರೀಮ್ ಅಂತ ಅಂದ್ಬಿಟ್ಟು. ಎಲ್ಲರೂ ಮಸ್ಟ್ ಇದನ್ನ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಒಂದು ಕಂಪ್ಲೀಟ್ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಇವಾಗ ನಮ್ಮ ಕೈಯಲ್ಲಿದೆ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಅಂಡ್ ನಾನು ಲೈವ್ ಆಗಿ ನಿಮಗೆ ಅಪ್ಲೈ ಮಾಡ್ಕೊಂಡು ತೋರಿಸಿದ್ದೀನಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. ಅಂಡ್ ಎಫೆಕ್ಟಿವ್ ರಿಸಲ್ಟ್ಗೆ ನೀವು ಫುಲ್ ಕಾಂಬೋನ ನೀವು ಯೂಸ್ ಮಾಡಿದ್ರೆ ಇನ್ನು ಒಳ್ಳೆ ರಿಸಲ್ಟ್ ನ ಬೇಗನೆ ನೀವು ಪಡಿಬಹುದು. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನ ನೀವೇನಾದ್ರೂ ಪರ್ಚೇಸ್ ಮಾಡೋದಿದ್ರೆ pureorigin.in ವೆಬ್ಸೈಟ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬಹುದು. ಸೊ ನನ್ನ ಒಂದು ಕೂಪನ್ ಕೋಡ್ ಗೌಡ್ತಿ 2024 ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರು ಮಿಸ್ ಮಾಡ್ದಲೇ ಹೋಗಿ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನ ಬೈ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನನ್ನ ಒಂದು ಫೇವ್ರೆಟ್ ವಿಡಿಯೋ ಅಂತ ಹೇಳ್ಬೋದು, ವ್ಲಾಗ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಯೂಶಲಿ ಜಂಕ್ ಫುಡ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಪತಿದೇವರು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಜಂಕ್ ಫುಡ್ ಬೇಡ 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 ಅಂತ. ಇವತ್ತು ಹಠ ಮಾಡಿ ಇಲ್ಲ ನಾನು ತಿನ್ನಲೇಬೇಕು ಅಂತ ಅವ್ರನ್ನ ಫೋರ್ಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ವಿವಿಪುರಂ ಫುಡ್ ಸ್ಟ್ರೀಟು ಈ ತರ ಎಲ್ಲ ನೋಡಿರ್ತೀರ. ನಮ್ಮ ಚಂದ್ರ ಲೇಔಟ್ ನ ಫುಡ್ ಸ್ಟ್ರೀಟ್ ಯಾರು ನೋಡಿರಲ್ಲ ಅಂತ ಅನ್ಕೊಂತೀನಿ. ಅಂಡ್ ಅಲ್ಲೂ ಅಷ್ಟೇ ವೆರೈಟಿ ಚಾಟ್ಸ್ಗಳು ಅದು ಇದು ಮಾಡ್ತಿರ್ತಾರೆ. ಹಾಗಾಗಿ ಅದ್ರದ್ದು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಸಾಧ್ಯ ಆದಷ್ಟು ಸಿಕ್ಕಿರೋ ಚಾನ್ಸ್ ಅಂತ ಎಲ್ಲ ತಿನ್ಕೊಂಡು ಒಂದು ಬೈಕೇನ ತೀರ್ಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತಿನ ವ್ಲಾಗ್ ಅದಾಗಿರುತ್ತೆ. ಸೊ ಹೋಗೋಣ. ಆ್ಯಂಡ್ ಈ ಟಾಪ್ ನಾನು ತೊಗೊಂಡಿರೋದು ಅಮೆಝಾನಲ್ಲಿ. ಆ್ಯಕ್ಚುಲಿ ಇದು ಇಷ್ಟು ಸ್ಲೀವ್ ಇರೋದು, ಇಷ್ಟು ಬರುತ್ತೆ. ಬಟ್ ಇವಾಗ ಫುಲ್ಲು ಚಳಿ ಅಲ್ವಾ, ಹಾಗಾಗಿ ಹೇಗಿದ್ರೂ ನಾನೊಂದು ಸ್ವೆಟರ್ ಹಾಕೊಂಡ್ಲೇಬೇಕಲ್ಲ. ಸ್ಲೀವ್ಲೆಸ್ ಇದ್ರು ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಕೈಗೆ ಯಾವುದೊಂದು ಸಿಕ್ತು ಅದನ್ನು ಹಾಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ವೇರ್ ಮಾಡ್ತಿರೋದು. ಇದು ಕ್ರೇಪ್ ಬಟ್ಟೆ, ಇದು ಏನೂ ಆಗಲ್ಲ, ಐರನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆಮೇಲೆ ಕಲರ್ ಹೋಗುತ್ತೆ ಅನ್ನೋದಿಲ್ಲ, ಆಮೇಲೆ ಏನಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ನನಗೆ ಎಲ್ ಸೈಜ್ ತೊಗೊಂಡೆ, ಇವಾಗ ಎಲ್ ಸೈಜ್ ಕರೆಕ್ಟಾಗಿ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಜಾಸ್ತಿ ಮೇಕಪ್ ಏನು ಮಾಡ್ಕೊಂಡಿಲ್ಲ, ಐಲೈನರ್ ಏನು ಹಚ್ಕೊಂಡಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದೆ. ಸೊ ಆಯಿತು, 7 o'clock ಆಗಿದೆ. ಸೊ ಇವಾಗ ಬೇಗ ಹೋಗಿ ಚೆನ್ನಾಗಿ ತಿಂದು ಬರಬೇಕು ಅಂದ್ಕೊಂಡಿದ್ದೀನಿ. ಅಂತಾರಲ್ಲ, ಹ್ಯಾಪಿ ಟಮ್ಮಿ ಹ್ಯಾಪಿ ಮಮ್ಮಿ ಅಂತ, ಹ್ಯಾಪಿ ಮಮ್ಮಿ ಹ್ಯಾಪಿ ಟಮ್ಮಿ ಆ ಥರ. ಸೊ
ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಏನೇನು ತಿಂದೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನನಗಿಷ್ಟ ಆಗಿರೋದು ನಿಮಗೆ ಕಷ್ಟ ಆಗಿರೋದು. ಯಾಕಂದರೆ ಇಷ್ಟು ತಿಂಗಳಿಂದ ಬಾಯಿ ಕಟ್ಟಿಸ್ಕೊಂಡು ಬರ್ತಾಯಿದ್ದೆ. ಬಟ್ ಹಂಗಂತ ಏನು ನಾನು ಇಷ್ಟು ತಿಂಗಳೊಳಗೆ ನಾನು ಸುಳ್ಳು ಹೇಳಲ್ಲ, ಅಷ್ಟೊಂದು ಬಾಯಿ ಕಟ್ಟು ಬಂದಿಲ್ಲ. ಏನಾದರೂ ಮಾಡಿ ಅದು ಇದು ಅಂತ ತಿಂತಿದ್ದೆ. ಶಿಲ್ಪನ ಜೊತೆ ಗೋಲ್ಗಪ್ಪ ಏನು ತಿನ್ನಿಸ್ತಾ ಇರಲಿಲ್ಲ. ಶಿಲ್ಪನ ಜೊತೆ ಹೋದಾಗ ಒಂದ್ಸರಿ ಮಲ್ಲೇಶ್ವರಮಲ್ಲಿ ಗೋಲ್ಗಪ್ಪ ತಿಂದಿದ್ದೆ, ಆಮೇಲೆ ಅಕ್ಕ ಮನೆಗೆ ಹೋದಾಗ ಒಂದ್ಸರಿ ಗೋಲ್ಗಪ್ಪ ತಿಂದಿದ್ದೆ. 2 ಸರಿ ನಾನು ತಿಂದಿರೋದು. ಆವಾಗ ಒಂದೇ ಸರಿ 2 ಪ್ಲೇಟ್ ತಿಂದೆ ನಾನು. ಈ ಥರ ಸಿಕ್ಕಿರೋ ಚಾನ್ಸ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಸದ್ಯ ಗೋಲ್ಗಪ್ಪ ತಿಂದಿಲ್ಲ. ಬಟ್ ನೀವು ಇಲ್ದಾಗ ಎಲ್ಲರೂ ಹೋದರೆ ಖಂಡಿತ ತಿಂತೀನಿ. ಬಟ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಡೋದಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಡಲ್ಲ. ಸೊ ಯಾಕಂದರೆ ನಮ್ಮ ಪಾಪುಗೂ ಅಷ್ಟೇ, ನೀವೇನಾರು ಹೇಳಿದ್ರಷ್ಟೇ, ಇಲ್ಲ ಪಾಪುಗೂ ತುಂಬ ಇಷ್ಟ ಚಾಟ್ಸ್ ಅಂದರೆ. ಸೊ ನನಗೆ ಬೈಕೆ ಹಾಕ್ತಿನ್ನೋದು ಅಂತ ಡ್ರಾಮಾ ಮಾಡ್ತೀರಿ. ಹಿಂಗೆ ಕತೆ. ಸೊ ನೋಡೋಣ ಏನೇನು ಕೊಡಿಸ್ತಾರೆ, ಏನೇನು ಬೇಡ ಅಂತಾರೆ ಗೊತ್ತಿಲ್ಲ. ಆ್ಯಂಡ್ ತುಂಬ ಇಷ್ಟಪಟ್ಟು ಜಾಸ್ತಿ ತಿಂದರೆ ಬೇರೆ ಐಟಮ್ಸು ತಿನ್ನೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಒಂದೊಂದೊಂದೊಂದು ಟೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಏನೇನು ತಿನ್ಬೋದು, ತುಂಬ ಡೇಂಜರಸ್ ಏನು ತಿನ್ನಲ್ಲ. ಸೊ ನೋಡೋಣ ಏನು ಅಂತ ಅಂದ್ಬಿಟ್ಟು. ಸೊ ಬನ್ನಿ. ಸೊ ಫ್ರೆಂಡ್ಸ್, ನನಗೆ ಗೊತ್ತು ಈ ಟೈಮಲ್ಲಿ ಆದಷ್ಟು ಫುಡ್ ಕಂಟ್ರೋಲ್ ಆಗಿರಬೇಕು. ಒಂದು ನಾವು ವೆಯ್ಟ್ ಆಗಬಾರ್ದು, ಒಳಗಡೆ ಮಗು ವೆಯ್ಟ್ ಆಗಬೇಕು, ಆ್ಯಂಡ್ ಒಳ್ಳೆ ನ್ಯೂಟ್ರಿಷನ್ ಫುಡ್ ತಿನ್ನಬೇಕು. ಎಲ್ಲ ಗೊತ್ತು, ಇವೆಲ್ಲ ನಾನು ಫಾಲೋ ಮಾಡ್ತಿದ್ದೀನಿ. ಅದ್ರ ಜೊತೆಗೂ ಒಂದು ಸ್ವಲ್ಪ ಇರುತ್ತಲ್ಲ ಬಾಯಿ ಚಪ್ಪಲ ಅನ್ನೋದು. ಹಾಗಾಗಿ ಎವ್ರಿ ವೀಕ್ ಅಂತ ಇಲ್ಲ, ಯಾಕಂದರೆ ನಮ್ಮ ನಿವಿ ತುಂಬ ಸ್ಟ್ರಿಕ್ಟ್, ಹಂಗೆಲ್ಲ ಜಂಕ್ ಫುಡ್ಸ್ಗಳನ್ನೆಲ್ಲ ಕೊಡಲ್ಲ. ಸೊ ಹೀಗೆ ಅಪರೂಪಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾನು 1 ಐಟಮ್ ಆರ್ 2 ಐಟಮ್ ಅಷ್ಟೇ ತಿನ್ನೋದು. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ತಿಂದೆ ಅನಿಸುತ್ತೆ. ಆಮೇಲೆ ನಾನು ಊಟನೇ ಮಾಡಲಿಲ್ಲ ಮನೆಗೆ ಬಂದು, ಅಷ್ಟರಲ್ಲೇ ಹೊಟ್ಟೆ ತುಂಬಿತು. ಫಸ್ಟ್ ನಾವು ಹೋಗಿದ್ದು 99 ದೋಸೆ ಅಂತ. ಇದು ತುಂಬ ಫೇಮಸ್ ಆ್ಯಕ್ಚುಲಿ. ನನಗೆ ಇದರಲ್ಲಿ ಮಶ್ರೂಮು, ಪನ್ನೀರು ಮತ್ತು ಕಾರ್ನ್, ಈ 3 ಫ್ಲೇವರಿನ ದೋಸೆ ನನಗೆ ತುಂಬ ಇಷ್ಟ. ಆ್ಯಂಡ್ ಹೈಜೀನ್ ಇರುತ್ತೆ, ನಮ್ಮ ಮುಂದೆನೇ ಮಾಡ್ತಾರಲ್ಲ, ಹಾಗಾಗಿ ನಾವು ಆರಾಮಾಗಿ ತಿನ್ಬೋದು. ಆ್ಯಂಡ್ ನಾನು ತೋರಿಸ್ತಿರೋ ಇವತ್ತೇನೇನು ಶಾಪ್ಗಳು ಫುಡ್ ಸ್ಟ್ರೀಟ್ ಅಂತ ತೋರಿಸ್ತೀನೋ ಆ ಸ್ಟ್ರೀಟ್ ಫುಲ್ಲು ಚಂದ್ರ ಲೇಔಟೆ. ಮೇಯ್ನ್ ಇವಾಗ ಟ್ರೆಂಡ್ಸು ಮತ್ತು ಡೊಮಿನೋಸು, KFC ಎಲ್ಲ ಇದೆಯಲ್ಲ, ಸೊ ಆ ಲೈನಲ್ಲೇ ಬರುತ್ತೆ. ನಾನಿದು ಸೆಕೆಂಡ್ ಟೈಮ್ ತಿಂತಾ ಇರೋದು ಇಲ್ಲಿ ದೋಸೆ. ಫಸ್ಟ್ ನಾನು ಒಂದು 2 ಮಂತ್ಸ್ ಬ್ಯಾಕ್ ತಿಂದಿದ್ದೆ, ಅದಾದಮೇಲೆ ಇವತ್ತೇ ನಾನು ತಿಂತಾ ಇರೋದು. ಅದೇ ನಾನು ಹೇಳ್ದಂಗೆ ನೀವು ಗೊತ್ತಲ್ಲ, ಬಿಡಲ್ಲ ಆ ಥರ ಎಲ್ಲ. ಈ ದೋಸೆ ಫಸ್ಟು ಇಷ್ಟ ಆಗಿ ನನಗೆ ಮಾರ್ತಳ್ಳಿಲಿ ನಾವು PGಗೆ ಹೋಗ್ತಾ ಇದ್ವಿ 3 ಡೇಸ್ ಆಫೀಸ್ ಇದ್ದಾಗ. ಸೊ ಅವಾಗ ಡೈಲಿ ಎವ್ರಿ ಡೇ ನಾನು ಇದನ್ನು ತಿಂತಾ ಇದ್ದೆ. ಸೊ ಅಲ್ಲಿ ನನಗೆ ರುಚಿ ಒಂಥರ ಇಷ್ಟ ಆಗಿ ಇವಾಗ್ಲೂ ನಾನು ಒಂಥರ ಇಷ್ಟಪಟ್ಟಿದ್ದೀನಿ. ಬಟ್ ಬ್ಯಾಡ್ ಲಕ್, ನನಗೆ ಬಿಫೋರ್ ಪ್ರೆಗ್ನೆನ್ಸಿ ನಾನು ಇದನ್ನು ನೋಡೇ ಇರಲಿಲ್ಲ, ನಾನು ಈ ಕಡೆ ಹೋಗೇ ಇರಲಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ಅಷ್ಟೇ ನಾನು ನೋಡಿದ್ದು. ಹಾಗಾಗಿ ಅದೇ 2 ಮಂತ್ಸ್ ಬ್ಯಾಕ್ ಒಂದು ತಿಂದಿದ್ದು, ಅದು ಬಿಟ್ಟರೆ ಇವಾಗಲೇ ನಾನು ತಿಂತಾ ಇರೋದು. ಆ್ಯಂಡ್ ಎಲ್ಲದೂ ನಾನು ಲಿಮಿಟಾಗೆ ತಿನ್ಕೊಂಡು ಬಂದೆ. ಅದು ಒಂದು ದೋಸೆ ನಾನು ತಿಂದೆ. ಅದಾದಮೇಲೆ ಇಲ್ಲೇ ಕಾರ್ನ್ ಇತ್ತು. ಸೊ ಕಾರ್ನು ಹೆಲ್ತಿಗೂ ಒಳ್ಳೆಯದು, ಹಾಗಾಗಿ ಕಾರ್ನನ್ನು ತೊಗೊಂಡೆ. ಇದರಲ್ಲಿ ಪೆರಿ ಮಸಾಲ ಏನು ಫ್ಲೇವರ್ ಇತ್ತು, ಸೊ ಅದನ್ನು ನಾನು ತೊಗೊಂಡೆ. ಆಮೇಲೆ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ತಿನ್ನಬೇಕಾಗುತ್ತೆ ಅಂತ ನಾನು ಕಮ್ಮಿದೆ ತೊಗೊಂಡೆ. ಆದ್ರೂ ಏನೋ ಗೊತ್ತಿಲ್ಲ, ಅವರು ತುಂಬ ಕೊಟ್ಬಿಟ್ಟಿದ್ರು. ಆಮೇಲೆ ನೀವು ಇಬ್ಬರು ಶೇರ್ ಮಾಡಿದ್ವಿ. ಆ್ಯಂಡ್ ಸ್ಟ್ರೀಟ್ ಫುಡ್ಡಲ್ಲಿ ನನಗೆ ಜಾಸ್ತಿ ಕ್ರೇಜ್, ನಾನು ತುಂಬ ಆಸೆ ಪಡೋದು. ನೀವಿಗೆ ಸ್ಟ್ರೀಟ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ, ಕೆಲವೊಂದು ಏನಾದರೂ ಒಂದು ತಿಂತಾರಷ್ಟೇ. ಈ ಥರ ಏನು ಲೋಕಲ್ ಫುಡ್ಸ್ಗಳಿರುತ್ತೆ ಅದು ನನಗೆ ಫೇವ್ರೆಟ್ಟು. ನನಗೀಗ ಮಾಮೂಲಿ ರೋಡ್ ಸೈಡ್ ಇಡ್ಲಿ ಮಾಡೋದು, ಈ ಥರ ರೈಸ್ ಐಟಮ್ಸ್ ಎಲ್ಲ ನನಗೆ ಹಿಂಗೆ ಇಷ್ಟ. ಒಂಥರ ಅದೇ ಅಂತಾರಲ್ಲ, ಮ್ಯಾಚ್ ಮಾಡುವಾಗ ಆಪೋಸಿಟ್ ಅಟ್ರಾಕ್ಷನ್ ಅಂತ, ಆ ಥರ. ನೀವಿಗೇನು ಇಷ್ಟ ಇಲ್ಲ ಅದು ನನಗಿಷ್ಟ, ನನಗೇನು ಇಷ್ಟ ಅದು ನೀವಿಗಿಷ್ಟ ಇಲ್ಲ, ಆ ಥರ. ಬಟ್ ಎಲ್ಲ ಸಹವಾಸ ದೋಷ ಅನ್ನೋ ಥರ. ನಾನು ಏನೇ ತಿಂದರೂ ನನಗೆ ಗೊತ್ತಿಲ್ಲ, ನೀನೊಂದು ಬೈಟ್ ತಿನ್ನಬೇಕು ಅಂತ ನಾನು ಎಲ್ಲದೂ ಇವಾಗ ಟೇಸ್ಟ್ ಮಾಡಿಸ್ತೀನಿ. ಆಮೇಲೆ ಒಂದು ಕೈ ಮುಗಿದ್ಬಿಟ್ಟು ನನ್ನನ್ನು ಬಿಟ್ಬಿಡಮ್ಮ ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ಇವತ್ತು ಅಷ್ಟು ಇವರು ಇಷ್ಟೊಂದು ಕೊಟ್ಟಾಗ ನಾನು ಬೇರೆದು ಟೇಸ್ಟ್ ಮಾಡ್ಬೇಕಂತಿದ್ದೀನಿ, ಇದನ್ನೇ ಇಷ್ಟು ತಿಂದ್ಬಿಟ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಆಮೇಲೆ ನೀವೀಗ ಹತ್ರನೂ ಅಂದರೆ ನೀವಿಗೂ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಹೇಳಿದೆ. ಅವರು ಸ್ವಲ್ಪ ಟೇಸ್ಟ್ ಮಾಡಿದ್ರು. ಸಾಕ ಯಾರು ಮುಂದೆ ಒಂದು ಏನು ಕೇಳು, ಒಂದು 3 ಸಾಕು ತಗೋ.
ಡಜನ್ ಅಂದರೆ 12 ಹಣ್ಣು ಕೊಡ್ತಾರಾ? ಆ್ಯಂಡ್ ಫ್ರೆಂಡ್ಸ್ ರಿಯಲಿ ಶಾಕಿಂಗ್ ಅಂದರೆ ಹಲಸಿನ ಹಣ್ಣಿನ ಪ್ರೈಸು 1 ಡಜನಿಗೆ 100 ರುಪೀಸ್ ಅಂತೆ. ನಮ್ಮ ಆಂಟಿ ಮನೆ ಕಡೆ ಎಲ್ಲ ಸುಮ್ಮನೆ ಹಂಗೆ ಬಿದ್ದೋಗಿರುತ್ತೆ ಮಳೆಗಾಲದ ಟೈಮಲ್ಲಿ, ಯಾವಾಗಲೂ ಹಲಸಿನ ಹಣ್ಣು ಸೀಸನ್ಗಳಲ್ಲಿ. ಸೊ ದನಗಳು ಈ ಥರ ತಿನ್ಕೊಂಡು ಹೋಗ್ತಾರೆ. ಇವಾಗ ನೋಡಿ ನಾವು ಅದು ಸೈಜು ಚಿಕ್ಕ ಇದೆ, ಬಟ್ ಅಷ್ಟಕ್ಕೆ ಕೊಡಬೇಕು, ಏನು ಮಾಡೋಕ್ಕಾಗಲ್ಲ. ಸೀಸನ್ ಇಲ್ದಾಗ ಇವೆಲ್ಲ ಸಿಗೋದೇ ಅಪರೂಪ. ಆ್ಯಂಡ್ ಬೈಕೆ ಆದಾಗ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು 3 ಸಾಕು ಅಂದೆ, ನಿನಗೆ 3 ಸಾಕಾಗಲ್ಲ, ತಗೋ ಡಜನ್ನೇ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಅಷ್ಟೂ ನಾನೇ ತಿಂದಿದ್ದು. ಅದಾದಮೇಲೆ ಲಾಸ್ಟು ಒಂದು ಸ್ವಲ್ಪ ಹೆಲ್ದಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಡ್ಲಿ ತಿಂದು ನಂದು ಕೋಟ ಮುಗೀತು. ಇಡ್ಲಿ ತಿಂದೆ, ಹಲಸಿನ ಹಣ್ಣು ಸ್ವಲ್ಪ ತಿಂದೆ, ಆಮೇಲೆ ಅದೇ ದೋಸೆ ತಿಂದೆ, ಕಾರ್ನ್ ತಿಂದೆ. ಇಷ್ಟರಲ್ಲಿ ನನಗೆ ಹೊಟ್ಟೆ ತುಂಬಿತು. ಆಮೇಲೆ ನಾನು ಹೇಳಿದ್ನಲ್ಲ, ನೀವು ಸ್ವಲ್ಪ ಸ್ಟ್ರೀಟ್ ಫುಡ್ ಅವನಿಗೆ ಅಷ್ಟು ಲೈಕ್ ಆಗಲ್ಲ ಅಂತ, ಹಾಗಾಗಿ ಅವರು ಪಾಪೈಸ್ಗೆ ಬಂದರು. ಸೊ ಯೂಶ್ವಲಿ KFCಗೆ ಹೋಗ್ತೀವಿ, ಅಲ್ಲಿ ತುಂಬ ರಶ್ ಇರುತ್ತೆ. ಆಮೇಲೆ ಇಲ್ಲಿ ಒಮ್ಮೆ ಟ್ರೈ ಮಾಡೋಣ ಯಾವಾಗಲೂ, ಅಂದರೆ ಅಷ್ಟೊಂದು ಜನ ಇರಲ್ಲ ಇಲ್ಲಿ, ಅದಕ್ಕೇ ಟ್ರೈ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಇಲ್ಲೂ ನಾವು ವೆಯ್ಟ್ ಮಾಡೋ ಥರ ಆಯಿತು. ಹೇಗಿದೆ ಸರ್? ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡ್ತಾ ಇರೋದು. ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾವು ಇಡ್ಲಿ, ದೋಸೆ, ಕಾರ್ನ್, ಹಲಸಿನ ಹಣ್ಣಲ್ಲಿ ಮುಗಿಸಿದ್ವಿ ನಮ್ಮ ಸಾಹೇಬ್ರು. ಆ್ಯಕ್ಚುಲಿ ಪಾಪೈಸಲ್ಲೂ ಸೇಮ್ KFC ಥರನೇ ಟೇಸ್ಟ್ ಇರುತ್ತೆ, ಬಟ್ ಯಾಕಿಲ್ಲಿ ಅಷ್ಟು ಜನ ಇರಲ್ಲ ಗೊತ್ತಿಲ್ಲ. ಆ್ಯಂಡ್ ಇದು KFC, ಡಾಮಿನೋಸ್ ಎಲ್ಲ ಒಂದು ಲೈನಲ್ಲೇ ಬರುತ್ತೆ. ಹಾಗಾಗಿ ಸ್ಟ್ರೀಟಿಗೆ ನಾವು ಎಂಟ್ರಿ ಆದ್ವಿ ಅಂತ ಅಂದರೆ ಎಲ್ಲ ಶಾಪಿಂಗು ಜೊತೆಗೆ ಈ ಥರ ಫುಡ್ಡು ಪ್ರತಿಯೊಂದು ಸಿಗುತ್ತೆ. ಅಷ್ಟೇ ಅಲ್ಲದೆ ಸಲೂನ್ಸ್ಗಳು ಇದ್ದಾವೆ, ಕೆಲವೊಂದು ಗಿಫ್ಟ್ ಶಾಪ್ಸು, ಈ ಥರ ಸೂಪರ್ ಮಾರ್ಕೆಟು, ಸೂಪರ್ ವಿಲೇಜ್ ಮಾರ್ಕೆಟ್ ಇದೆ, ಹೀಗೆ ಪ್ರತಿಯೊಂದು ಇದೆ. ಸೊ ಒಂದ್ಸರಿ ನಾವು ಅಲ್ಲಿ ಎಂಟ್ರಿ ಆದರೆ ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಆ್ಯಂಡ್ ನಮ್ಮದು ಎಂಡಿಂಗ್ ಗೊತ್ತಲ್ಲ, ನಾವು ಜ್ಯೂಸ್ ಆ್ಯಂಡ್ ಐಸ್ ಕ್ರೀಮ್ ಇಲ್ದಲೇ ಆ ಡೇನ ಎಂಡ್ ಮಾಡಲ್ಲ. ಹಾಗಾಗಿ ಒಂದು ಮೂಸಂಬಿ ಜ್ಯೂಸನ್ನ ಕುಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ನಾನು ಹೇಳಿದ್ನಲ್ಲ, ಇದೇ ವಿಲೇಜ್ ಹೈಪರ್ ಮಾರ್ಕೆಟು. ಸೊ ಇಲ್ಲೂ ಅಷ್ಟೇ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಆ್ಯಂಡ್ ಇಲ್ಲೂ ಮೋಮೋಸು ಮತ್ತು ಶವರ್ಮಾ, ಗೋಲ್ಗಪ್ಪ ಪ್ರತಿಯೊಂದು ಈ ಸ್ಟ್ರೀಟಲ್ಲೂ ಇದೆ. ಒಂಥರ ಇದು ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನಗೂ ಅಷ್ಟೇ ಮನಸ್ಸಿಂದ ಹೊಟ್ಟೆಯಿಂದ 2 ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ. ಸೊ ಓಕೆ. ಆ್ಯಂಡ್ ಇವತ್ತು ನಾನು ತೋರಿಸ್ದಂಗೆ ಪ್ಯೂರ್ ವರ್ಜಿನ್ ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲರೂ ಒಮ್ಮೆ ತೊಗೊಂಡು ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.